ಎರಡನೇ ದಿನ ಬಳ್ಳಾರಿ ಜೈಲಲ್ಲಿ ದರ್ಶನ್ ಬೆಳಗ್ಗೆ ವಾಂಗಿಬಾತನ್ನ ಸೇವನೆ ಮಾಡಿದ್ದಾರೆ. ಇನ್ನು ಮಧ್ಯಾಹ್ನ ಊಟಕ್ಕೆ ಅನ್ನ ಸಾಂಬಾರನ್ನ ನೀಡಲಾಗಿತ್ತು. ಒಲ್ಲದ ಮನಸ್ಸು, ಆದ್ರೆ ಏನು ಮಾಡೋದು, ಅದನ್ನು ಬಿಟ್ರೆ ಬೇರೆ ಗತಿ ಇಲ್ಲ, ಊಟ ಮಾಡಲೇಬೇಕು. ಹಾಗಾಗಿ ಒಲ್ಲದ ಮನಸ್ಸಿನಿಂದಲೇ ದರ್ಶನ್ ಇವತ್ತು ಊಟವನ್ನ ಮಾಡಿದ್ದಾರೆ ಮಧ್ಯಾಹ್ನ ಅಂತ ಗೊತ್ತಾಗಿದೆ. ಜೈಲಿನ ಮೆನು ಪ್ರಕಾರನೇ ಇವತ್ತು ಮಧ್ಯಾಹ್ನ ಅವರಿಗೆ ಊಟವನ್ನ ನೀಡಲಾಗಿದೆ. ಅನ್ನ ಸಾಂಬಾರ್ ನೀಡಲಾಗಿತ್ತು. ಬೆಳಗ್ಗೆ ವಾಂಗಿಬಾತನ್ನ ಅವರು ಸೇವನೆ ಮಾಡಿದ್ದಾರೆ. ಇನ್ನು ಇವತ್ತಿನ ಆಕ್ಟಿವಿಟೀಸ್ ಎಲ್ಲ ತಿಳ್ಕೊಳ್ಳೋದಕ್ಕೆ, ಜೈಲಿಗೆ ಹೋದ್ಮೇಲೆ ಏನೆಲ್ಲ ಆಗಿದೆ ತಿಳಿಯೋದಕ್ಕೆ ಬಳ್ಳಾರಿ ಜೈಲಿಗೆ ಡಿಐಜಿ ಶೇಷ ಅವರು ಭೇಟಿಯನ್ನ ಕೊಟ್ಟಿದ್ದಾರೆ. ಜೈಲಲ್ಲಿ ದರ್ಶನ್ ಬಗ್ಗೆ ಮಾಹಿತಿಯನ್ನ ಸಂಗ್ರಹ ಮಾಡಿದ್ದಾರೆ. ಜೈಲಿನ ಭದ್ರತೆ ಬಗ್ಗೆನೂ ಕೂಡ ಶೇಷ ಅವರು ಪರಿಶೀಲನೆಯನ್ನ ಮಾಡಿದ್ದಾರೆ. ಇನ್ನು ಬಳ್ಳಾರಿ ಜೈಲಿಗೆ ಮೊನ್ನೆ ಶಿಫ್ಟ್ ಆಗ್ತಾ ಇದ್ದಂಗೆ ಅವರು ಒಂದು ಸಿಬ್ಬಂದಿಗೆ ಸೂಚನೆಯನ್ನ ಕೊಟ್ಟಿದ್ರು. ಆದೇಶದ ರೀತಿಯಲ್ಲಿ ತಿಳಿಸಿದ್ರು, ಯಾವುದೇ ವಿಶೇಷ ಸೌಲಭ್ಯಗಳನ್ನ ನೀಡಬಾರದು. ಜೈಲಿನ ಇತರೆ ಸಿಬ್ಬಂದಿಗಳಿಗೆ ಅಂದ್ರೆ ಖೈದಿಗಳಿಗೆ ಏನೆಲ್ಲ ನೀಡಲಾಗುತ್ತೆ ಅದನ್ನೇ ನೀವು ಫಾಲೋ ಮಾಡಬೇಕು ಅಂತ ಹೇಳಿ ಸಿಬ್ಬಂದಿಗಳಿಗೆ ಖಡಕ್ ಸೂಚನೆಯನ್ನ ಕೊಟ್ಟಿದ್ರು. ಇವತ್ತು ಎರಡನೇ ದಿನ ಆಗಿರೋದ್ರಿಂದ ಇದೊಂದು ಹೈ ಪ್ರೊಫೈಲ್ ಕೇಸ್ ಮತ್ತೆ ಪಾಪ್ಯುಲರ್ ನಟ ಆಗಿರೋದ್ರಿಂದ ಜೈಲಲ್ಲಿ ಏನೆಲ್ಲ ಆಗ್ತಾ ಇದೆ ಆಕ್ಟಿವಿಟೀಸ್ ತಿಳಿಯೋದಕ್ಕೆ ಜೈಲಿಗೆ ಭೇಟಿಯನ್ನ ಕೊಟ್ಟಿದ್ರು. ಭದ್ರತೆ ನೋಡೋಣ ಅಂತ ಹೇಳಿ ಬಂದಿದ್ದೆ. ಭದ್ರತೆ ಹೇಗಿದೆ ನೋಡೋಣ ಅಂತ ಹೇಳಿ ಬಂದಿದ್ದೆ. ನಾನೇನು ಆದೇಶ ಮಾಡಿದ್ದೆ, ಆದೇಶ ಎಲ್ಲ ಇಂಪ್ಲಿಮೆಂಟ್ ಆಗಿದೆ ಅಂತ ಹೇಳಿ ನೋಡೋಣ ಅಂತ ಹೇಳಿ ಬಂದಿದ್ದೆ. ಭದ್ರತೆ ನಾನು ಅನ್ಕೊಂಡ ಮಟ್ಟದಲ್ಲಿ ಅವರು ಮಾಡಿದ್ದಾರೆ. ನಿಮಗೆ ದುಡ್ಡಿನ ಆಮಿಷ ಹೊಡಿದ್ದಾರೆ ಅಂತ ಸರ್? ಅದೆಲ್ಲವೂ ಸುಳ್ಳು. ನಾನು ಯಾವ ಆಮಿಷಕ್ಕೂ ಬಲಿಯಾಗಲ್ಲ, ಯಾವ ಬೆದರಿಕೆಗೂ ನಾನು ತಲೆ ಕೆಡಿಸ್ಕೊಳ್ಳಲ್ಲ. ಆ ರೀತಿ ಆಮಿಷ ಓಡ್ತಾನೆ ಅಂತಂದ್ರೆ ಅವನ ಮೇಲೆ ಕೊಡಿ, ಸಾಕ್ಷಿ ಕೊಡಿ, ಯಾರ್ಯಾರು ಅಂತ ಹೇಳಿ ನಾನು ಅವನ ಮೇಲೆ ಕೇಸ್ ಬುಕ್ ಮಾಡ್ತೀನಿ. ಇದೆಲ್ಲ ಫಾಲ್ಸ್ ಅಲಿಗೇಷನ್. ದಯವಿಟ್ಟು ನೀವು ನನಗೆ ಇಂಥ ವಿಚಾರಗಳನ್ನ ತಿಳಿಸೋದು ಖುಷಿ ಆಗುತ್ತೆ. ನೀವು ಕೇಳಿದ್ದು ಆಕ್ಚುಲಿ ಮೊದಲಿಂದ ಕೇಳ್ಬಿಟ್ರಿ ನೀವು. ಆಕ್ಚುಲಿ ನಾನು ಪಾರದರ್ಶಕವಾಗಿದ್ದೀನಿ. ನನ್ನ ಮೇಲೆ ಒಂದು ಬ್ಲಾಕ್ ಡಾಟ್ ನನ್ನ ಮೇಲೆ ಏನಿಲ್ಲ. ಸುಳ್ಳು ಯಾವುದೂ ಇಲ್ಲ. ನಾವು ಯಾರತ್ರ ಕೂಡ ಮಾಡೋದೂ ಇಲ್ಲ. ಅವ್ರು ಇಟ್ಟಿರೋ ಜಾಗ ಹೇಗಿದೆ ಅಂತಂದ್ರೆ ಅಲ್ಲಿ ಸೆಲ್ಗಳಿದಾವೆ. ಆ ಸೆಲ್ಗಳಲ್ಲಿ ನಾವು ಪಾಪ್ಯುಲೇಷನ್ ಕಮ್ಮಿ ಮಾಡಿದೀವಿ. 4 ಜನ 15 ಸೆಲ್ಲಲ್ಲಿ 4 ಜನ ಬಂದಿಗಳು ಮಾತ್ರ ಇದ್ದಾರೆ. ಬೇರೆ ಸೆಲ್. ಇವರನ್ನ ಅಷ್ಟು ಜನದಿಂದ ಬೇರೆ ಮಾಡಿ ಇಟ್ಟಿದ್ದೀವಿ. ಅಷ್ಟು ಜನದಿಂದ ಬೇರೆ ಮಾಡಿ ಸಿಂಗಲ್ ಸೆಲ್ ಲಾಸ್ಟ್ ಸೆಲ್ ಅಲ್ಲಿ ಇಟ್ಟಿದ್ದೀವಿ. ಅಷ್ಟು ಕಾರಿಡಾರು ಮತ್ತೆ ಅಷ್ಟು ಸೆಲ್ಗಳ ಮೂವ್ಮೆಂಟ್ ಎಲ್ಲವೂ ಕೂಡ 3 CCTV ಕ್ಯಾಮೆರಾ ಇದೆ. 3 CCTV ಕ್ಯಾಮೆರಾದಲ್ಲಿ ಎಲ್ಲವೂ ಕೂಡ ಮಾನಿಟರ್ ಆಗ್ತಾ ಇದೆ. ಅದೆಲ್ಲವನ್ನೂ ಕೂಡ ನಾನು ಪ್ರತಿನಿತ್ಯದ CCTV ಫುಟೇಜ್ ಎಲ್ಲನೂ ಕೂಡ ಸೇವ್ ಮಾಡಬೇಕು ಅಂತ ನಾನು ಹೇಳಿದ್ದೇನೆ. ಆಲ್ರೆಡಿ ಇನ್ಸ್ಟ್ರಕ್ಷನ್ಸ್ ಕೂಡ ನಾನು ಕೊಟ್ಟಿದ್ದೀನಿ. ಅದಾಗ್ತಾ ಇದೆ. ಅದು ಜೊತೆಗೆ ಇಬ್ರು ನಮ್ಮ ಸ್ಟಾಫ್ 24x7 ಬಾಡಿ ಓನ್ ಕ್ಯಾಮ್ರಾ ಹಾಕೊಂಡು ಇರ್ತಾರೆ. ಯಾರೇ ಬಂದರೂ ಕೂಡ ಬಾಡಿ ಓನ್ ಕ್ಯಾಮ್ರಾ ಆನ್ ಆಗಿರುತ್ತೆ. ಮೂವ್ಮೆಂಟ್ ಎಲ್ಲವೂ ಕೂಡ ಕ್ಯಾಪ್ಚರ್ ಆಗುತ್ತೆ. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಅನ್ನು ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಬಸವರಾಜು. ದರ್ಶನ್ ಅವರ ಎರಡನೇ ದಿನದ ಆಕ್ಟಿವಿಟೀಸ್ ಬಳ್ಳಾರಿಯ ಸೆಂಟ್ರಲ್ ಜೈಲಲ್ಲಿ ಹೇಗಿದೆ? ಶೇಷ ಅವರು ಬಂದಂತಹ ಸಂದರ್ಭದಲ್ಲಿ ಅಲ್ಲಿನ ಸಿಬ್ಬಂದಿ ಏನೆಲ್ಲ ಮಾಹಿತಿ ಕೊಟ್ಟರು ಅವರಿಗೆ? ಖಂಡಿತ ಶರ್ಮಿತಾ ಶೆಟ್ಟಿ, ನಟ ದರ್ಶನ್ ಅವರು ಬಳ್ಳಾರಿ ಕೇಂದ್ರ ಕಾರಾಗೃಹದಲ್ಲಿ ಕಳಿತಕ್ಕಂತ ಎರಡನೇ ದಿನ ಕೂಡ ಸಾಕಷ್ಟು ಕಠಿಣ ಅಂತ ಹೇಳ್ಬೋದು. ಯಾಕೆಂತಂದ್ರೆ ಈಗಾಗಲೇ ಏನು ಉತ್ತರ ವಲಯದ ಡಿಐಜಿ ಆಗಿರ್ತಕ್ಕಂಥ ಶೇಷ ಅವರು ಕೂಡ ಭೇಟಿ ಕೊಟ್ಟಿರ್ತಕ್ಕಂಥದ್ದು ಜೈಲಿಗೆ ಭೇಟಿ ಕೊಟ್ಟ ನಂತರ ಅವರು ಐ ಸೆಕ್ಯೂರಿಟಿ ಸೆಲ್ಗೂ ಕೂಡ ಭೇಟಿ ಕೊಟ್ಟು ದರ್ಶನ್ ಇರ್ತಕ್ಕಂಥ ಸೆಲ್ ಅನ್ನು ಕೂಡ ಪರಿಶೀಲನೆ ಕೂಡ ಮಾಡಿದ್ದಾರೆ. ದರ್ಶನ್ ಅವರನ್ನು ಕೂಡ ಮಾತಾಡಿಸಿರ್ತಕ್ಕಂಥದ್ದು ಅಂದ್ರೆ ಯಾವ ರೀತಿಯಾದಂತಹ ಐ ಸೆಕ್ಯೂರಿಟಿ ಸೆಲ್ ಅಲ್ಲಿ ಭದ್ರತೆಯನ್ನ ಕೈಗೊಂಡಿರ್ತಕ್ಕಂಥದ್ದು ಮತ್ತು ಜೈಲಿನ ನಿಯಮಗಳು ಇಲ್ಲಿ ಎಷ್ಟರ ಮಟ್ಟಿಗೆ ಪಾಲನೆ ಆಗ್ತಾ ಇದೆ ಅನ್ನೋ ಮಟ್ಟಿಗೆ ಖುದ್ದು ಶೇಷ ಅವರು ಕೂಡ ಪರಿಶೀಲನೆ ಕೂಡ ಮಾಡಿರ್ತಕ್ಕಂಥದ್ದು. ಯಾಕೆಂತಂದ್ರೆ ಯಾವಾಗ ನಟ ದರ್ಶನ್ ಅವರನ್ನ ಬಳ್ಳಾರಿಯ ಕೇಂದ್ರ ಕಾರಾಗೃಹಕ್ಕೆ ಶಿಫ್ಟ್ ಮಾಡಿದಂತೆ ಸುಮಾರು 15 ಅಂಶಗಳ ಆದೇಶವನ್ನು ಕೂಡ ಒಂದು ಟಿಪಿ ಶೇಷ ಅವರು ಕೂಡ ಆದೇಶ ಹೊರಡಿಸಿರ್ತಕ್ಕಂಥದ್ದು. ಅವರು ಹೊರಡಿಸಿರ್ತಕ್ಕಂಥ ಆದೇಶ ಇಲ್ಲಿ ಎಷ್ಟರ ಮಟ್ಟಿಗೆ ಪಾಲನೆ ಆಗ್ತಾ ಇದೆ ಅನ್ನೋದು ಕೂಡ ಅವರು ಖುದ್ದು ಪರಿಶೀಲನೆ ಕೂಡ ಮಾಡಿರ್ತಕ್ಕಂಥದ್ದು. ಪರಿಶೀಲನೆ ಸಂದರ್ಭದಲ್ಲಿ ಅವರು ಆದೇಶ ಮಾಡಿರ್ತಕ್ಕಂಥ ಎಲ್ಲಾ ಅಂಶಗಳು ಕೂಡ ಪಾಲನೆ ಆಗ್ತಾ ಇದೆ ಅನ್ನೋದು ಕೂಡ ಅವರಿಗೆ ಮನವರಿಕೆ ಆಗಿರ್ತಕ್ಕಂಥದ್ದು. ಅದರಲ್ಲೂ ವಿಶೇಷವಾಗಿ ನಟ ದರ್ಶನ್ ಅವರು ಒಂದು ಬೇಡಿಕೆಯನ್ನು ಕೂಡ ಅಲ್ಲಿ ಆ ಒಂದು ಸೆಲ್ಗೆ ಭೇಟಿ ಕೊಟ್ಟಿರ್ತಕ್ಕಂಥ ಡಿಐಜಿ ಮುಂದೆ ಒಂದು ಬೇಡಿಕೆಯನ್ನು ಕೂಡ ಇಟ್ಟಿದ್ದಾರೆ ಅನ್ನೋದು ಖುದ್ದು ಡಿಐಜಿ ಅವರು ಕೂಡ ಮಾಧ್ಯಮಗಳು ಕೇಳಿರ್ತಕ್ಕಂಥದ್ದು. ಯಾಕೆಂತಂದ್ರೆ ನಟ ದರ್ಶನ್ ಅವರಿಗೆ ಬೆನ್ನು ನೋವು ಇದೆ ಅಂತೇಳಿ ಈಗಾಗಲೇ ಸ್ಪೈನಲ್ ಕಾರ್ಡ್ ಇದೆ, L4 L5 ಸಮಸ್ಯೆ ಕೂಡ ಇದೆ ಅನ್ನೋದು ಕೂಡ ಅವರಿಗೆ ಹೇಳಿರ್ತಕ್ಕಂಥದ್ದು. ಅದ್ರ ಜೊತೆಗೆ ಅವರಿಗೆ ಅಲ್ಲಿ ಒಂದು ಐ ಸೆಕ್ಯೂರಿಟಿ ಸೆಲ್ ಅಲ್ಲಿ ಏನಿದೆ ಇಂಡಿಯನ್ ಬಾತ್ರೂಮ್ ಇರ್ತಕ್ಕಂಥದ್ದು. ಆದ್ರೆ ನನಗೆ ಅಲ್ಲಿ ಬೆಳಗಿನ ಜಾವ ಸಾಕಷ್ಟು ಸಮಸ್ಯೆ, ಬಾತ್ರೂಮ್ಗೆ ಹೋಗಲಿಕ್ಕೆ ಕೂಡ ಸಮಸ್ಯೆ ಆಗುತ್ತೆ, ನನಗೊಂದು ಸರ್ಜಿಕಲ್ ಚೇರ್ ವ್ಯವಸ್ಥೆ ಮಾಡಿಕೊಡ್ಬೇಕು ಅನ್ನೋ ಮನವಿಯನ್ನು ಕೂಡ ಮಾಡಿಕೊಂಡಿರ್ತಕ್ಕಂಥದ್ದು. ಆ ಮನವಿಯನ್ನು ಕೂಡ ನಾವು ಪರಿಶೀಲನೆ ಮಾಡಿ ಅವರಿಗೆ ಒದಗಿಸ್ತೀವಿ ಅನ್ನೋ ಮಾಹಿತಿಯನ್ನು ಕೂಡ ಡಿಐಜಿ ಅವರು ಕೊಟ್ಟಿರ್ತಕ್ಕಂಥದ್ದು.